ಹೇಗಿದ್ದೀರಿ ಗೆಳೆಯರೇ? ಎಲ್ಲರೂ ಸಂತೋಷದಲ್ಲಿದ್ದೀರಲ್ಲ? ಕಾರಣ ನಮ್ಮ ಜೀವನದಲ್ಲಿ ಹಲವಾರು ಗುರಿಗಳನ್ನು ನಾವು ಇಡಬೇಕು. ಆ ಗುರಿಗಳಿಗೆ ತಲುಪುವಂತಹ ಒಂದು ಆತ್ಮವಿಶ್ವಾಸ ನಮ್ಮಲ್ಲಿ ಬೆಳೆಬೇಕು. ಆ ಒಂದು ವಿಷಯ ಹೇಳ್ಬೇಕಾದ್ರೆ, ಅಮೆರಿಕದಲ್ಲಿ ಒಂದು ಕಪ್ಪು ಹುಡುಗ, ಆ ಹುಡುಗ ಬಡತನದಿಂದ ಅಸಾಧ್ಯವಾದಷ್ಟು ಜೀವನವನ್ನು ಸಾಧಿಸುತ್ತಿರುತ್ತಾನೆ. ಎಷ್ಟರ ರೀತಿ ಅಂದರೆ, ತನ್ನ ತಂದೆ ಕೂಡ ಮರಣ ಹೊಂದಿದ್ದಾರೆ. ತಾಯಿಯ ಜೀವನದಿಂದ ತಾಯಿ ಕಸವನ್ನು ಗುಡಿಸಿ ಹೀಗೆ ಹಲವಾರು ಕೆಲಸಗಳು ಹೋಗಿ ತನ್ನ ಮಗನನ್ನು ಬೆಳೆಸುತ್ತಾರೆ. ಹೀಗೆ ಮಗನು ಎಷ್ಟರ ಮಟ್ಟಿಗೆ ಕಷ್ಟವನ್ನು ಅನುಭವಿಸುತ್ತಿದ್ದಾನೆಂದರೆ, ರೆಕರ್ಸ್ ಎಂಬ ರೋಗಕ್ಕೆ ಬಲಿಯಾಗಿರುತ್ತಾನೆ. ಹಲವಾರು ಕಾಲುಗಳ ನರಗಳೆಲ್ಲ ಏನಾಗಿರ್ತದೆ, ಮಚ್ಚಿ ಹೋಗಿರ್ತದೆ, ಹೊಟ್ಟೆಗಳೆಲ್ಲ ದೊಡ್ಡದಾಗಿರ್ತದೆ. ಹೀಗೆ ಹಲವಾರು ರೆಕರ್ಸ್ ಎಂಬ ರೋಗಕ್ಕೆ ಬಲಿಯಾಗಿರುತ್ತಾನೆ. ಆದರೆ ಆ ಒಂದು ಮಗಕ್ಕೆ, ಆ ಒಂದು ಒಬ್ಬನಿಗೆ ಒಂದು ಆಸೆ ಇರುತ್ತದೆ. ಏನು? ಫುಟ್ಬಾಲ್ ಆಡ್ಬೇಕಂತ. ಆ ಫುಟ್ಬಾಲ್ ಆಡ್ಲಿಕ್ಕೆ ಬೇಕಾಗಿ ಆ ಮಗನು ಹಲವಾರು ಕಷ್ಟಗಳನ್ನು ಪಡ್ತಾನೆ. ಆದರೆ ಅವನಿಗೆ ಆಡ್ಲಿಕ್ಕೆ ಸಾಧ್ಯವಿಲ್ಲ. ಕಾರಣ ಆ ಮನುಷ್ಯನೇನಾಗಿರ್ತಾನೆ, ರೆಕ್ಕರ್ಸ್ ಎಂಬ ರೋಗಕ್ಕೆ ಬಲಿಯಾಗಿರ್ತಾನೆ. ಹೀಗಿರುವಾಗ ಒಂದು ದಿವಸ ಒಂದು ಪೇಪರಲ್ಲಿ ಗೋಡಲ್ಲಿ ಎಲ್ಲ ಒಂದು ಮಾಧ್ಯಮವನ್ನು ಕಾಣುತ್ತಾನೆ. ಯಾವ ರೀತಿಯಲ್ಲಿ ಅಂದರೆ, ಈ ಅವನ ಪಕ್ಕದ ಊರಿಗೆ ಒಂದು ದೊಡ್ಡ ಫುಟ್ಬಾಲ್ ಆಟಗಾರರು ಬರ್ತಾ ಇದ್ದಾರೆ. ಅದರಲ್ಲಿ ವಿಶ್ವದಲ್ಲಿ ಪ್ರಖ್ಯಾತವಾದಂತಹ ಒಂದು ಆಟಗಾರರಾದ ವಿಲಿಯಮ್ಸ್ ಕೂಡ ಬರ್ತಾ ಇದ್ದಾರೆ ಅಂತ ನೋಡುವಾಗ, ಫುಟ್ಬಾಲ್ ಆಟದಲ್ಲಿ ಅತ್ಯಂತ ಪ್ರೀತಿ ಇರುವ ಈ ಒಂದು ವಿದ್ಯಾರ್ಥಿ ಎಷ್ಟರ ಮಟ್ಟಿಗೆ ಆಸೆಯಿಂದ ಅಲ್ಲಿಗೆ ತಲುಪಬೇಕೆಂಬ ಇಚ್ಛೆಯಿಂದ ಕಷ್ಟಪಟ್ಟು ಅಲ್ಲಿಗೆ ತಲುಪಿದಾಗ, ದೊಡ್ಡದೊಂದು ಗ್ಯಾಲರಿ, ಅಲ್ಲಿ ಒಂದು ಟಿಕೆಟ್ ತೆಗಲಿಕ್ಕಿದೆ. ಆದರೆ ಅವನಿಗೆ ಟಿಕೆಟ್ ತೆಗಲಿಕ್ಕೆ ಇವನಿಗೆ ಗೊತ್ತಿಲ್ಲ. ಅಲ್ಲಿ ತೆಗಲಿಕ್ಕೆ ಬೇಕಾದ್ರೆ ಹಣ ಕೂಡ ಇಲ್ಲ. ಅಷ್ಟು ತನ್ನ ಜೀವಿಸಲು ಅಸಾಧ್ಯವಾದಂತಹ ಬಡತನ, ಅಷ್ಟು ಕಷ್ಟದಿಂದ ಇರುವ ಈ ವ್ಯಕ್ತಿಗೆ ಕೇರಸಂದ ರೋಗದ ಕಾರಣದಿಂದ ನಡಿಬೇಕಾದ ಅವಶ್ಯಕತೆ ಇಲ್ಲ. ಹಾಗೆ ತೆಳೆಯಿತ್ತ ಗ್ಯಾಲರಿಗೆ ತೆಲುತ್ತಾನೆ. ನೆಲದ ಮೇಲೆ ಕೂತ್ಕೊಂಡಿರುವಾಗ ಹಸಿವು ಸಹಿಸಲಾಗದೆ ಇರುವಾಗ ಒಂದು ಶ್ರೀಮಂತನ ಮಗನು ಒಂದು ಬ್ರೆಡ್ ತಿಂದುಕೊಂಡಿರ್ತಾನೆ. ಆ ಬ್ರೆಡ್ ತಿನ್ನುತ್ತಿರುವಾಗ ಏಕೋ ಗೊತ್ತಿಲ್ಲ, ಆ ಶ್ರೀಮಂತನಿಗೆ ಆ ಬ್ರೆಡ್ ಇಷ್ಟವಾಗಿಲ್ಲ ಅಂತ ಕಾಣ್ತದೆ. ಆ ಬ್ರೆಡ್ ಅನ್ನು ಬಿಸಾಕ್ತಾನೆ. ಇದನ್ನು ಕಂಡ ಈ ರೆಕರ್ಸ್ ಎಂಬ ರೋಗ ಬಾಧಿತರಾದಂತಹ ಈ ವಿದ್ಯಾರ್ಥಿ, ಈ ಒಂದು ವ್ಯಕ್ತಿ ಏನ್ ಮಾಡ್ತಾನೆ, ಸಡನ್ಲಿ ಆ ಒಂದು ಬ್ರೆಡ್ ಅನ್ನು ತೆಗೆದುಕೊಂಡು ತಿಂತಾ ಇರ್ತಾನೆ. ಗ್ಯಾಲರಿಯಲ್ಲಿ ಸುಂದರವಾದ ಆಟವನ್ನು, ವಿಲಿಯಮ್ಸ್ರ ಆಟವನ್ನು ನಡೀತಾ ಇದೆ. ಹೀಗೆ ತಿನ್ನುತ್ತಿರುವಾಗ ಮೆಲ್ಲನೆ ತಿನ್ನುತ್ತಾ ಇರ್ತಾನೆ. ಯಾಕೆ ಬೇಕಾಗಿ ಅದು ತಿನ್ನುತ್ತಿರುವುದು? ಯಾಕೆಂದರೆ ಇದು ಬೇಗನೆ ಖಾಲಿಯಾಗಬಾರದು. ಈ ಒಂದು ಫುಟ್ಬಾಲ್ ಮ್ಯಾಚ್ ಅದು ಪೂರ್ಣವಾಗಿ ನೋಡಬೇಕು, ಇದನ್ನು ತಿನ್ನುತ್ತಾ ಎಂಬ ಇಚ್ಛೆಯಿಂದ ನೋಡುವಾಗ ಅಲ್ಲಿ ಫುಟ್ಬಾಲ್ ಮುಗಿತದೆ. ವಿಲಿಯಮ್ಸ್ ಎಂಬವರು ಅವರ ಮುಂದೆ ಬರ್ತಾರೆ. ಎಲ್ಲರೂ ವಿಲಿಯಮ್ಸರ ಆಸುಪಾಸಿನ ಹುಡುಗಿಯರು ಎಲ್ಲರೂ ಕೂಡ ಆಟೋಗ್ರಾಫಿಗೆ ಬೇಕಾಗಿ ತೆರಳುತ್ತಾರೆ. ವಿಲಿಯಮ್ಸ್ ಎಲ್ಲರಿಗೆ ಸೈನ್ ಆಗ್ತಾ ಇರ್ತಾನೆ. ಈ ಒಂದು ಒಬ್ಬ ವ್ಯಕ್ತಿ ಕೂಡ, ಕಪ್ಪು ವ್ಯಕ್ತಿ ಕೂಡ ಅಲ್ಲಿ ವಿಲಿಯಮ್ಸ್ ಹತ್ರ ಬರ್ತಾನೆ. ಸ್ವಲ್ಪ ಸಮಯ ಮುಖವನ್ನು ನೋಡುತ್ತಾರೆ ವಿಲಿಯಮ್ಸರ. ಯಾರು? ಈ ವ್ಯಕ್ತಿ. ಮುಖವನ್ನು ನೋಡಿದಾಗ ಸ್ವಲ್ಪ ನಿಮಿಷಗಳದು ಅವರ ಕೈಯನ್ನು ತಟ್ಟುತ್ತಾರೆ. ಆಗ ವಿಲಿಯಮ್ಸ್ ತಲೆ ತಿರುಗಿ ನೋಡುವಾಗ ಕೇಳುತ್ತಾನೆ, ಏನು ಮಗು, ಏನು ಬೇಕು ನಿನಗೆ? ಆಗ ಆ ಮಗು ಹೇಳುವಂತಹ ಒಂದು ಉತ್ತರ, ಅಲ್ಲ, ನಿಮ್ಮ ಆಟ ಉಂಟಲ್ಲ, ಎಷ್ಟು ಫಾಸ್ಟಾಗಿ, ಎಷ್ಟು ವೇಗವಾಗಿ ನೀವು ಓಡುತ್ತೀರಿ, ನಿಮ್ಮ ಕಾಲುಗಳನ್ನೇ ನಮಗೆ ಕಾಣಲು ಸಾಧ್ಯವಿಲ್ಲ, ಜಿಂಕೆ ಥರ ನೀವು ಓಡುತ್ತೀರಲ್ಲ, ನನಗೆ ತುಂಬ ಸಂತೋಷ ಆಯಿತು, ನನ್ನ ಕಣ್ಣನ್ನು ನಿಮ್ಮಿಂದ ನಾನು ತೆಗೀಲೇ ಇಲ್ಲ. ಆಗ ವಿಲಿಯಮ್ಸ್ ಹೇಳ್ತಾರೆ, ಥ್ಯಾಂಕ್ಸ್. ಮತ್ತೆ ಸೈನ್ ಮಾಡ್ತಾ ಇರ್ತಾರೆ. ಮತ್ತೊಮ್ಮೆ ಸ್ವಲ್ಪ ಸಮಯ ಕಳೆದ ನಂತರ ಮತ್ತೊಮ್ಮೆ ತಟ್ಟುತ್ತಾನೆ. ಈ ತಟ್ಟುವುದನ್ನು ಕಿರಿಕಿರಿಯಾಗಿ ಕಂಡ ವಿಲಿಯಮ್ಸ್ ಮತ್ತೊಮ್ಮೆ ಕೇಳುತ್ತಾರೆ, ಏನು ಬೇಕು ನಿನಗೆ? ಮತ್ತೊಮ್ಮೆ ಆ ವ್ಯಕ್ತಿ ಹೇಳ್ತಾರೆ, ಅಲ್ಲ, ನೀವು ಎರಡನೇ ಸಲ ಒಂದು ಗೋಲ್ ಹೊಡಿತೀರಲ್ಲ, ಆ ಗೋಲ್ ಉಂಟಲ್ಲ, ಎಷ್ಟೊಂದು ಅದ್ಭುತವಾಗಿತ್ತು ಅಂದರೆ, ನೀವು ನಿಮ್ಮ ಮುಂದಿರುವ ಚೆಂಡನ್ನು ತಲೆ ಕೆಳಗಾಗಿ ಹಿಂದಿನ ಕಾಲಲ್ಲಿ ನೀವು ಹೊಡೆದು ಆ ಗೋಲ್ ಹಾಕಿದ್ದೀರಲ್ಲ, ಎಷ್ಟು ಅದ್ಭುತ, ನನಗೆ ಅದು ಅದ್ಭುತವಾಗಿ ಕಂಡಿತು ಅಂತ ಹೇಳುವಾಗ, ಇರಲಿ, ಟ್ಯಾಂಕ್ಸ್ ಅಂತ ಹೇಳ್ತಾರೆ. ಮತ್ತೆ ಸೈನ್ ಆಗ್ತಾ ಇರ್ತಾನೆ ವಿಲಿಯಮ್ಸರ್ ಅವರು. ಅದ್ಭುತ ಆಟಗಾರ. 1800 ಆ ಒಂದು ಕಾಲಘಟ್ಟದಲ್ಲಿ ಮತ್ತೊಮ್ಮೆ ಈ ಒಂದು ವ್ಯಕ್ತಿ ಮತ್ತೊಮ್ಮೆ ಕೈಯನ್ನು ಮುಟ್ಟುತ್ತಾನೆ. ಇದನ್ನು ಕಂಡ ಹೇರಿಗೆ ಅಂತ ಆದಂತಹ ಕಿರಿಕಿರಿ ಸಹಿಸಲು ಸಾಧ್ಯವಾಗದಂತಹ ವಿಲಿಯಮ್ಸರ್ ಅವರು ಹೇಳ್ತಾರೆ, ಅಲ್ಲ, ನಿನಗೆ ಎಷ್ಟು ಸಲ ನಿನಗೆ ಹೇಳುವುದು, ಏನು ಬೇಕು ನಿನಗೆ ಹೇಳು ಅಂತ ಕೇಳುವಾಗ ಆ ಒಂದು ವಿದ್ಯಾರ್ಥಿ ಹತ್ರ ವಿದ್ಯಾರ್ಥಿ ಹೇಳು, ನಿಜ ಇಲ್ಲ, ನನ್ನ ಮನೆಯಲ್ಲಿ ನಿಮ್ಮ ಹಲವಾರು ಫುಟ್ಬಾಲ್ ಆಡಿದಂತಹ, ಅದ್ಭುತಗಳಾಡಿದಂತಹ, ಇತಿಹಾಸ ಬರೆದಂತಹ ನಿಮ್ಮ ಆಟಗಳನ್ನು ನನ್ನ ಒಂದು ಮನೆಯಲ್ಲಿರುವ ಡೈರಿಯಲ್ಲಿ ನಾನು ಬರೆದಿದ್ದೇನೆ. ಇದನ್ನು ಕೇಳುವಾಗ ವಿಲಿಯಮ್ಸ್ ಸರ್, ಇರ್ಲಿ, ಥ್ಯಾಂಕ್ಸ್, ಅಷ್ಟೇ.
ಸ್ವಲ್ಪ ಸಮಯದ ಕಳೆದ ನಂತರ ಮತ್ತೊಮ್ಮೆ ರಿಕರ್ಸ್ ರೋಗವಿರುವ ವಿದ್ಯಾರ್ಥಿ ಬಡಿತಾನೆ. ಮತ್ತೆ ಕೇಳ್ತಾನೆ, ಏನು ಬೇಕು ನಿನಗೆ, ಏಕೆ ನನ್ನನ್ನು ಇಷ್ಟು ಉಪರದ ಮಾಡ್ತಿದ್ಯಾ, ಕೊನೆಗಾಗಿ ಮೊದಲನೆಯದಾಗಿ ಏನು ಬೇಕು ಎಂದು ಹೇಳು ಅಂತ ಕೇಳುವಾಗ ಆ ವಿದ್ಯಾರ್ಥಿ ಒಂದು ಹೆಜ್ಜೆ ಹಿಂದೆ ಇಟ್ಟು ಹೇಳುತ್ತಾನೆ, ಕಣ್ಣಿನ ಮುಖ ನೋಡಿ ಹೇಳುತ್ತಾನೆ, ನಾನು ನಿಮ್ಮ ಎಲ್ಲ ರೆಕಾರ್ಡನ್ನು ನಾನು ಮುರಿತೇನೆ ಎಂದು. ಯಾರು ಹೇಳುದು ಪ್ರೀತಿಯ ಸಹೋದರರೇ, ಒಂದು ರಿಕರ್ಸ್ ಎಂಬ ರೋಗ ಬಾಧಿತರಾದ ಕಾಲಿಗೆ ನಡೆಯಲಿಕ್ಕೆ ಸಾಧ್ಯವಿಲ್ಲದಾದ ವ್ಯಕ್ತಿ ಹೇಳುವುದು, ಯಾರನ್ನು ವಿಶ್ವ ಪ್ರಖ್ಯಾತ ಫುಟ್ಬಾಲರ್ ಅನ್ನು ಹೇಳುವುದು, ನಿಮ್ಮ ರೆಕಾರ್ಡ್ ಅನ್ನು ಮುರಿತೇನೆ ಎಂದು. 16 ವರ್ಷಗಳು ಕಳೆದ ನಂತರ ಪ್ರಪಂಚದಲ್ಲಿರುವ ಅವತ್ತಿನ ಕಾಲದ ಎಲ್ಲ ವಿಲಿಯಮ್ಸ್ ರೆಕಾರ್ಡ್ ಅನ್ನು ಈ ವ್ಯಕ್ತಿಯು ಆ ರೆಕಾರ್ಡ್ಸ್ ಅನ್ನೆಲ್ಲ ಮುರಿದು ತೋರಿಸ್ತಾನೆ. ಅವನ ಹೆಸರಾಗಿದೆ ಓಜೆ ಓನೆಸ್ ಎಂಬುದು. ಪ್ರೀತಿ ಸಹೋದರಿ, ಇದರಲ್ಲಿ ನಮಗೆ ಗೊತ್ತಾಗುವಂತಹ ಪಾಠವೇನೆಂದರೆ, ನಾವೊಂದು ಗುರಿ ಇಡಬೇಕು, ಆ ಗುರಿಗೆ ನಾವು ತಲುಪಬೇಕು. ಆ ತಲುಪುವ ಆತ್ಮವಿಶ್ವಾಸ ನಮಗೆ ಬೇಕು, ನಂಬಿಕೆ ನಮಗೆ ಬೇಕು. ಯಾವ ರೀತಿಯಲ್ಲಿ ಒಂದು ಮನುಷ್ಯನ ಈ ಕಾಲಘಟ್ಟದಲ್ಲಿ ನಂಬಿಕೆ ಕಳೆದುಕೊಂಡಿದ್ದಾನೆಂದರೆ, ಮತ್ತೊಬ್ಬರು ಏನು ಹೇಳುತ್ತಾರೆ, ಆತ್ಮವಿಶ್ವಾಸ ನಮ್ಮಲ್ಲಿ ಅಧಿಕವಾದಾಗ ಹಲವಾರು ಜನರು ನಮ್ಮನ್ನು ಅಹಂಕಾರವಾಗಿ ನೋಡಬಹುದು. ಇವನಿಗೇನಪ್ಪ ಅಹಂಕಾರ, ಇವನಿಗೇನಪ್ಪ ಇಷ್ಟು ಕಿಚ್ಚು ಎಂಬ ನಮ್ಮನ್ನು ಒಂದು 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 ಹೀಯಾಳಿಸಬಹುದು ನಮ್ಮನ್ನು. ಆದರೂ ಕೂಡ ನಮ್ಮಲ್ಲಿರುವ ಆತ್ಮವಿಶ್ವಾಸ ಎನ್ನುವುದು ಅದು ಚಿಕ್ಕದಾಗಿ ನಾವು ಕಾಣಬಾರದು. ಯಾಕೆಂದ್ರೆ ರೆಕರ್ಸ್ ಇರುವಂತಹ ಈ ಒಂದು ವಿದ್ಯಾರ್ಥಿ ಇಷ್ಟರ ಮಟ್ಟಿಗೆ ಒಂದು ಸ್ಥಾನಕ್ಕೆ ತಲುಪಬೇಕಾದರೆ ಅವನು ಅವತ್ತು ತೀರ್ಮಾನಿಸಿದಂತಹ, ಅವರ ಮುಖವನ್ನು ನೋಡಿ ತೀರ್ಮಾನಿಸಿದಂತಹ ಗುರಿಯೇ ಇವತ್ತು ಅವರ ಬಲ ಕಷ್ಟಕ್ಕೆ ಹಠಕ್ಕೆ ತಲುಪಿಸಿ ಗುರಿಯನ್ನು ತಲುಪಿಸುವುದು. ಕಾರಣ ಆತ್ಮವಿಶ್ವಾಸ ಬೇಕು. ಜನರು ಏನು ಹೇಳುತ್ತಾರೆ, ಅದಲ್ಲೇ ಒಂದು ಗಾದೆ ಇದೆ. ಯಾವ ಗಾದೆ ಅಂದ್ರೆ, ಕುದುರೆ ಎಷ್ಟು ಜೋರಾಗಿ ಎಷ್ಟು ವೇಗವಾಗಿ ಕೂಡ ಗಾಡಿಯನ್ನು ಎಳೆದರೂ ಕೂಡ ಚಾಟಿ ಏಟು ತಪ್ಪಿದ್ದಲ್ಲ. ಆ ಮರವು ಎಷ್ಟು ಸುಂದರ ಎಷ್ಟು ರುಚಿಕರವಾದ ಹಣ್ಣನ್ನು ಕೊಟ್ಟರೂ ಕೂಡ ಕಲ್ಲು ಏಟು ತಪ್ಪಿದ್ದಲ್ಲ. ಜನರು ಎಷ್ಟು ಶ್ರೇಷ್ಠರಾದರೂ ಕೂಡ ಎಷ್ಟು ಉನ್ನತಿಗೆ ತಲುಪಿದರೂ ಕೂಡ ನಿಂದನೆ ತಪ್ಪಿದ್ದಲ್ಲ. ಆದ ಕಾರಣ ಜೀವನದಲ್ಲಿ ನಿಂದನೆ ಎಂಬುದು ಇದ್ದೇ ಇರುತ್ತೆ. ಅದನ್ನು ಹಿಡಿದುಕೊಂಡು ಅವರ ಮುಂದೆ ನಿಂತುಕೊಂಡು ನಾವು ಗುರಿಯನ್ನು ತಲುಪಬೇಕು. ಅದೇ ನಮ್ಮದು ಆಗಲಿ ಎಂದು ಹೇಳುತ್ತಾ